ನಮಸ್ತೆ ಸ್ನೇಹಿತರೆ, ಎಲೆಕ್ಟ್ರಿಕಲ್ ಗೆಳೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ಈ ಯೂನಿಟ್ನ ಸಹಾಯದಿಂದ ಈ ರಿಮೋಟ್ನ ಮೂಲಕ ಈ ಬಲ್ಬ್ಗಳನ್ನು ಕಂಟ್ರೋಲ್ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಯೂನಿಟ್ನ ಪೂರ್ತಿ ವೈರಿಂಗನ್ನು ಹೇಳ್ತೀನಿ, ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ರಿಮೋಟ್ನ ಮೂಲಕ ಬಲ್ಬ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಮೊದಲನೇದಾಗಿ ಈ ರೀತಿ ಒಂದು ಯೂನಿಟ್ ಬೇಕಾಗುತ್ತೆ. ಸ್ನೇಹಿತರೆ, ಈ ಯೂನಿಟ್ ನಿಮಗೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನೀವು ಇದನ್ನು ತೊಗೊಂಡು ಬರಬೇಕು. ಸ್ನೇಹಿತರೆ, ನಮಗೆ ಈ ಯೂನಿಟ್ ಕಿಟ್ಟಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ರೀತಿ ಒಂದು ಯೂನಿಟ್ ಬರುತ್ತೆ, ಈ ರೀತಿ ಒಂದು ಬ್ಯಾಟ್ರಿ ಬರುತ್ತೆ, ಮತ್ತು ಈ ರೀತಿ ಒಂದು ರಿಮೋಟ್ ಬರುತ್ತೆ. ಇದರಲ್ಲಿ ABCD ಅನ್ನೋದು ಈ ಬಲ್ಬ್ಗಳ ನೇಮ್ ಆಗಿರುತ್ತೆ. ಅಂದರೆ ನಾವು ಎಷ್ಟು ಬಲ್ಬನ್ನು ಆಪ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಂತಂದರೆ ನಮಗೆ ಈ ಯೂನಿಟಲ್ಲಿ ABCD ಅನ್ನೋ 4 ಬಲ್ಬ್ಗಳ ಆಪ್ಷನ್ ಇದೆ. ಸ್ನೇಹಿತರೆ, ಈಗ ನಾವು ಈ ಯೂನಿಟಲ್ಲಿ ಇಷ್ಟು ವೈರ್ಸ್ ಇವೆ, ಇಷ್ಟು ವೈರ್ಸು ಏನೇನೆಲ್ಲ ಕೆಲಸ ಮಾಡುತ್ತೆ, ಇವುಗಳ ಕನೆಕ್ಷನ್ ಹೇಗೆ ಅನ್ನೋದನ್ನು ನಾವು ಈಗ ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಬ್ಯಾಟ್ರಿ ಇದೆಯಲ್ಲ, ಈ ಬ್ಯಾಟ್ರಿನ ನಾನು ಈ ರಿಮೋಟ್ಗೆ ಇನ್ಸರ್ಟ್ ಮಾಡಿಬಿಡ್ತೀನಿ. ಇದನ್ನು ಓಪನ್ ಮಾಡಿಬಿಟ್ಟು ನೋಡಿ, ಇದು ನೆಗೆಟಿವ್, ಈ ಕಡೆದು ಪಾಸಿಟಿವ್. ಇದನ್ನು ನಾನು ಈ ರೀತಿ ಇನ್ಸರ್ಟ್ ಮಾಡ್ತೀನಿ. ಮತ್ತು ನಾನು ಇದನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಈ ರೀತಿ ಒಂದು ರೆಡ್ ಲೈಟ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸ್ನೇಹಿತರೆ, ನಾನು ಈಗ ರಿಮೋಟನ್ನು ಫಿಕ್ಸ್ ಮಾಡಿದೆ. ಈಗ ನಾವು ಈ ಯೂನಿಟಲ್ಲಿ ಇಷ್ಟು ವೈರ್ಸ್ ಇವೆ, ಇಷ್ಟು ವೈರ್ಗಳ ಕನೆಕ್ಷನ್ ಹೇಗೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ಯೂನಿಟಲ್ಲಿ ನಾವು ನೋಡೋದಾದರೆ ಈ ಕಡೆ 2 ಬ್ಲ್ಯಾಕ್ ವೈರ್ಸ್ ಇದೆ, ಈ ಕಡೆ ಒಂದು ರೆಡ್ ವೈರು ಮತ್ತು ಗ್ರೀನ್, ಬ್ಲೂ, ವೈಟ್, ಯೆಲ್ಲೋ ವೈರು ಇದೆ. ಸ್ನೇಹಿತರೆ, ಇಲ್ಲಿ ಒಟ್ಟು 7 ವೈರ್ಸ್ ಇವೆ. ಸ್ನೇಹಿತರೆ, ಇವೆರಡು ಬ್ಲ್ಯಾಕ್ ವೈರ್ಸ್ ಇದಾವಲ್ಲ, ಇವೆರಡು ಬ್ಲ್ಯಾಕ್ ವೈರ್ಸ್ಗೆ ನಾವು ಯಾವುದಾದ್ರೂ ಒಂದು ವೈರ್ಗೆ ನಾವು ನ್ಯೂಟ್ರಲ್ ಸಪ್ಲೈಯನ್ನು ಇನ್ಪುಟ್ ಆಗಿ ಕೊಡಬೇಕು. ಮತ್ತು ಇಲ್ಲೊಂದು ರೆಡ್ ಕಲರ್ ವೈರ್ ಇದೆಯಲ್ಲ, ಈ ರೆಡ್ ಕಲರ್ ವೈರ್ಗೆ ನಾವು ಇನ್ಪುಟ್ ಆಗಿ ಫೇಸ್ ಸಪ್ಲೈನ ಕೊಡಬೇಕು. ಇದು ಇನ್ನು ಉಳಿದ 4 ವೈರ್ಸ್ ಇದಾವಲ್ಲ, ಈ 4 ವೈರ್ಸ್ಗಳು 4 ಬಲ್ಬ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಇರೋ ವೈರ್ಸು. ಇವುಗಳನ್ನು ABCD ಅಂತ ಕರಿತೀವಿ. ಮತ್ತು ಸ್ನೇಹಿತರೆ, ಈ ಯೂನಿಟಲ್ಲಿ ಸೈಡಲ್ಲಿ ಈ ರೀತಿ ಒಂದು ವೈಟ್ ವೈರ್ ಇರುತ್ತೆ. ಇದು ಈ ಯೂನಿಟ್ನ ಆ್ಯಂಟೆನ್ ಆಗಿರುತ್ತೆ. ಇದರ ಮೂಲಕ ನಾವು ರಿಮೋಟ್ನಿಂದ ಈ ಯೂನಿಟನ್ನು ಕಂಟ್ರೋಲ್ ಮಾಡ್ಬೋದು. ಸ್ನೇಹಿತರೆ, ಈಗ ಇದರ ಕನೆಕ್ಷನನ್ನು ನೋಡೋಣ. ಸ್ನೇಹಿತರೆ, ನೀವು ಈ ರೀತಿ ಕನೆಕ್ಷನನ್ನು ಮಾಡುವಾಗ ಮೊದಲು ನೀವು ಸುರಕ್ಷತೆಯ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ. ಏಕೆಂತಂದರೆ ಕರೆಂಟ್ ತುಂಬ ಡೇಂಜರಸ್ಸು, ಅದಕ್ಕೆ. ಸ್ನೇಹಿತರೆ, ಈಗ ಈ ಸ್ವಿಚ್ ಬೋರ್ಡಲ್ಲಿ ಈ ಕಡೆ ಫೇಸ್ ಬರ್ತಾ ಇದೆ, ಈ ಕಡೆ ನ್ಯೂಟ್ರಲ್ ಬರ್ತಾ ಇದೆ. ಸ್ನೇಹಿತರೆ, ನಾನು ಈಗ ಈ ಯೂನಿಟನ್ನು ಈ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡಿ ನೋಡೋಣ. ಸ್ನೇಹಿತರೆ, ಮೊದಲೇ ಹೇಳಿದಾಗೆ ಇವೆರಡು ಬ್ಲ್ಯಾಕ್ ವೈರ್ಸಲ್ಲಿ ಒಂದು ವೈರನ್ನು ನಾವು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಬೇಕು, ಮತ್ತು ಈ ರೆಡ್ ವೈರ್ ಇದೆಯಲ್ಲ, ಈ ರೆಡ್ ವೈರನ್ನು ನಾವು ಫೇಸ್ಗೆ ಕನೆಕ್ಟ್ ಮಾಡಬೇಕು. ಸ್ನೇಹಿತರೆ, ನಾನು ಈಗ ತಿಳಿಸಿದಂತೆ ಈಗ ಕನೆಕ್ಷನನ್ನು ಮಾಡ್ತೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ನಾನಿಲ್ಲಿ ಈ ಬ್ಲ್ಯಾಕ್ ವೈರ್ ಇದೆಯಲ್ಲ, ಈ ಬ್ಲ್ಯಾಕ್ ವೈರ್ಸಲ್ಲಿ ಯಾವುದಾದ್ರೂ ಒಂದು ವೈರನ್ನು ನಾನು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಮತ್ತು ಈ ಯೂನಿಟಿಂದ ಈ ರೆಡ್ ಕಲರ್ ವೈರ್ ಬಂದಿದೆ ಅಲ್ಲ, ಈ ರೆಡ್ ಕಲರ್ ವೈರನ್ನು ನಾನು ಈ ಫೇಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಇನ್ನು ಈ ಯೂನಿಟಲ್ಲಿ 4 ವೈರ್ಸ್ ಉಳಿದಿವೆ. ಇವುಗಳನ್ನು ABCD ಅಂತ ಕರಿತೀವಿ. ಸ್ನೇಹಿತರೆ, ಈ 4 ವೈರ್ಸ್ ಇದ್ದಾವಲ್ಲ, ಈ 4 ವೈರ್ಸನ್ನು ನಾವು ಈ ಬಲ್ಬ್ಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಕೊಡಬೇಕಾಗತ್ತೆ. ಸ್ನೇಹಿತರೆ, ಈಗ ಅದರ ಕನೆಕ್ಷನನ್ನು ನಾವು ನೋಡೋಣ. ಸ್ನೇಹಿತರೆ, ಇಲ್ಲಿ ಈ ಬಲ್ಬ್ ಇದೆಯಲ್ಲ, ಈ ಬಲ್ಬ್ನಿಂದ ನಮಗೆ 2 ವೈರ್ಗಳು ಸಿಕ್ಕಿವೆ. ಸ್ನೇಹಿತರೆ, ಇಲ್ಲಿ ಇವೆರಡು ವೈರ್ಸ್ ಇದಾವಲ್ಲ, ಇವೆರಡು ವೈರ್ಸಲ್ಲಿ ಒಂದಕ್ಕೆ ನಾವು ನ್ಯೂಟ್ರಲನ್ನು ಡೈರೆಕ್ಟಾಗಿ ಕೊಡಬೇಕು. ಇನ್ನೊಂದು ವೈರ್ ಇದೆಯಲ್ಲ, ಈ ಇನ್ನೊಂದು ವೈರಲ್ಲಿ ಈ 4 ವೈರ್ಸಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಕನೆಕ್ಟ್ ಮಾಡ್ಬೋದು. ಬೇಕಾದರೆ ನಾವು Aಗೆ ಕನೆಕ್ಟ್ ಮಾಡ್ಬೋದು, Bಗೆ ಕನೆಕ್ಟ್ ಮಾಡ್ಬೋದು, Cಗೆ ಕನೆಕ್ಟ್ ಮಾಡ್ಬೋದು, Dಗೆ ಕನೆಕ್ಟ್ ಮಾಡ್ಬೋದು. ಸ್ನೇಹಿತರೆ, ನಾನು ಈಗ ಈ ಯೂನಿಟಲ್ಲಿ ಇರೋ ಈ Cಗೆ ಅಂದರೆ ಬ್ಲೂ ವೈರ್ಗೆ ನಾನು ಈ ಹೋಲ್ಡರಿಂದ ಬಂದಿರೋ ಒಂದು ವೈರನ್ನು ನಾನು ಕನೆಕ್ಟ್ ಮಾಡ್ತೀನಿ. ಸ್ನೇಹಿತರೆ, ನಾನು ಮೊದಲೇ ತಿಳಿಸಿದಾಗೆ ಈ ಬ್ಲೂ ವೈರ್ಗೆ ನಾನು ಈ ಬಲ್ಬ್ನಿಂದ ಬಂದಿರೋ ಒಂದು ವೈರನ್ನು ಕನೆಕ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಇದು C ಆಗಿರುತ್ತೆ. ನಾವು ಈ C ಬಟನನ್ನು ಒತ್ತಾಗ ಈ ಯೂನಿಟು ಈ ಬಲ್ಬ್ಗೆ ಸಪ್ಲೈಯನ್ನು ಕೊಡುತ್ತೆ. ಸ್ನೇಹಿತರೆ, ಇನ್ನು ಈ ಬಲ್ಬ್ನಿಂದ ಬಂದಿರೋ ಇನ್ನೊಂದು ವೈರ್ ಉಳಿದಿದೆ. ಈ ಇನ್ನೊಂದು ವೈರನ್ನು ನಾನು ಈ ನ್ಯೂಟ್ರಲ್ ಸಪ್ಲೈಗೆ ನಾನು ಇನ್ಸರ್ಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಾನು ಮೊದಲೇ ತಿಳಿಸಿದಾಗೆ ಈ ಬಲ್ಬ್ನಿಂದ ಬಂದಿರೋ ಒಂದು ವೈರನ್ನು ನಾನು ಡೈರೆಕ್ಟಾಗಿ ನ್ಯೂಟ್ರಲ್ ಸಪ್ಲೈನ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ವೈರ್ ಇದೆಯಲ್ಲ, ಇನ್ನೊಂದು ವೈರನ್ನು ಈ ಯೂನಿಟ್ನಿಂದ ಬಂದಿರೋ C ವೈರ್ಗೆ ಅಂತಂದರೆ ಬ್ಲೂ ವೈರ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಈಗ ನಾನು ಸಪ್ಲೈನ ಆನ್ ಮಾಡ್ತೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ. ಸ್ನೇಹಿತರೆ, ಈಗ ನಾನು ಈ ಸರ್ಕ್ಯೂಟ್ಗೆ ಸಪ್ಲೈನ ಕೊಟ್ಟಿದ್ದೀನಿ. ಈಗ ನಾನು ಈ ರಿಮೋಟ್ನಿಂದ ನಾನು C ವೈರ್ಗೆ ಕನೆಕ್ಟ್ ಮಾಡಿರೋದ್ರಿಂದ ನಾನು ಈಗ C ಬಟನನ್ನು ಪ್ರೆಸ್ ಮಾಡ್ತೀನಿ. ನೋಡಿ, ಬಲ್ಬ್ ಆನ್ ಆಯಿತು. ಮತ್ತು ಇದನ್ನೇ ಪ್ರೆಸ್ ಮಾಡಿದ ತಕ್ಷಣ ಬಲ್ಬು ಆಫ್ ಆಗುತ್ತೆ. ಬೇಕಾದರೆ ನೀವು ಇದ್ರ ಮೂಲಕನೂ ಆನ್ ಮಾಡ್ಬೋದು, ಈ ಬಟನ್ನ ಮೂಲಕನೂ ಆಫ್ ಮಾಡ್ಬೋದು.
ಸ್ನೇಹಿತರೆ ಇಲ್ಲಿ 4 ಬಲ್ಬ್ಗೆ ಆಪ್ಷನ್ ಇದೆ. ಈ 4 ಬಲ್ಬ್ಗಳಿಗೂ ಕೂಡ ನಾವು ಈ ರೀತಿನೇ ಕನೆಕ್ಷನ್ ಮಾಡಿ 4 ಬಲ್ಬ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ಸ್ನೇಹಿತರೆ ಈ ಯೂನಿಟ್ನ ಎನಿಮೇಷನ್ ಡಯಾಗ್ರಾಮು ಈಗಾಗಲೇ ನಿಮಗೆ ಪಿಕ್ಚರ್ ಮೇಲೆ ಕಾಣ್ತಾ ಇದೆ. ಈ ಡಯಾಗ್ರಾಮನ್ನು ಉಪಯೋಗಿಸ್ಕೊಂಡು ನೀವು ಈ ಯೂನಿಟ್ಗೆ ಕನೆಕ್ಷನನ್ನು ಮಾಡ್ಬೋದು. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿ ಎಲೆಕ್ಟ್ರಿಕಲ್ ಸಂಬಂಧಿಸಿದ ನಾಲೆಡ್ಜ್ಗಾಗಿ ನಮ್ಮ ಚಾನಲನ್ನು ಇವತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಇವತ್ತಿಗೆ ಇಷ್ಟೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.